ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ. ಒಂದೇ ಅಪ್ಡೇಟ್ ಯಾವ್ದತ್ತೇಳಿ ನೋಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಅದ್ರೊಳಗೆ ಒಂದನೇ ಅಪ್ಡೇಟ್ ಶಿಖರ್ ಧವನ್ ರಿಲೇಟೆಡ್. ಈಗ ರೀಸೆಂಟಾಗಿ ಒಂದು ಸ್ವಲ್ಪ ದಿನಗಳ ಹಿಂದೆ ಶಿಖರ್ ಧವನ್ ಅವರು ಎಲ್ಲ ಫಾರ್ಮ್ಯಾಟ್ ಆಫ್ ಕ್ರಿಕೆಟ್ನಿಂದ ರಿಟೈರ್ ಆಗಿದ್ರು. ಆದ್ರೆ ಎಲ್ಲರ ತಲೆಯಾಗ ಏನಿತ್ತಂದ್ರೆ ಕ್ಯಾಶುವಲ್ ಆಗಿ ಎಲ್ಲರೂ ರಿಟೈರ್ ಆದ್ಮ್ಯಾಗ IPL ಅಂತೂ ಆಡ್ತಾರೆ ಅಂತ ಹೇಳಿ ಇತ್ತು. ಆದ್ರೆ ಹಂಗಿಲ್ಲ, ಈಗ ಅಫಿಷಿಯಲ್ ಆಗಿ ಶಿಖರ್ ಧವನ್ ಅವರು IPL ಇಂದನೂ ರಿಟೈರ್ ಆಗ್ಯಾರ. ಈಗ ಏನಂದ್ರೆ ಈ ತಿಂಗಳದಾಗ ಸೆಪ್ಟೆಂಬರ್ನಾಗ LLC ಅಂತೇಳಿ ಒಂದು ಲೀಗ್ ನಡೀತೈತಿ, ಲೆಜೆಂಡ್ಸ್ ಲೀಗ್ ಕ್ರಿಕೆಟ್. ಆ ಲೀಗ್ನಾಗ ಶಿಖರ್ ಧವನ್ ಅವರು ಪಾರ್ಟಿಸಿಪೇಟ್ ಮಾಡ್ಯಾರ. ಗುಜರಾತ್ ಜೈಂಟ್ಸ್ ಟೀಮ್ನಿಂದ ಕ್ರಿಸ್ ಗೇಲ್ ಅವ್ರ ಜೊತೆ ಇನ್ನಿಂಗ್ಸ್ ಓಪನ್ ಮಾಡಕ್ ತಯಾರಾಗ್ಯಾರ. BCCI ರೂಲ್ ನ ಪ್ರಕಾರ ಕರೆಂಟ್ಲಿ ಆಕ್ಟಿವ್ ಇಂಡಿಯನ್ ಪ್ಲೇಯರ್ ಏನ್ IPL ನಾಗ ಯಾರು ಇಂಡಿಯನ್ಸ್ ಆಡ್ತಿರ್ತಾರ ಅವರು ಬೇರೆ ಲೀಗ್ ಆಡುವಂಗಿಲ್ಲ. ಇವ್ರು ಬೇರೆ ಲೀಗ್ ಈಗ ಆಡತಾರ ಅಂದ್ರೆ ಇವ್ರು ಈಗ IPL ಆಡಂಗಿಲ್ಲ. ಶಿಖರ್ ಧವನ್ ಅವರು ಆಲ್ರೆಡಿ ಅವ್ರ IPL ನಾಗ ಲಾಸ್ಟ್ ಮ್ಯಾಚ್ ಆಡ್ಬಿಟ್ಟಾರ. ಅದು ಈ ವರ್ಷದ ಏಪ್ರಿಲ್ನಾಗ ಹೈದರಾಬಾದ್ ಜೊತೆ ಏನೋ ಅವ್ರ ಮ್ಯಾಚ್ ಇತ್ತು. ಅದೇ ಶಿಖರ್ ಧವನ್ ಅವ್ರ IPL ನಾಗ ಆಡಿದ್ದ ಲಾಸ್ಟ್ ಮ್ಯಾಚ್. ಇನ್ನು ಮುಂದೆ ಶಿಖರ್ ಧವನ್ ಅವರು ನಮಗೆ IPL ನಾಗನೂ ಕಾಣಿಸಂಗಿಲ್ಲ. ಇಷ್ಟು ದಿನ ನಮಗೆ ಏನೇನು ಅವ್ರು ಎಂಟರ್ಟೈನ್ಮೆಂಟ್ ಮಾಡ್ಯಾರ, ಏನೇನು ಒಂದು ಮೆಮೊರೀಸ್ ಕೊಟ್ಟಾರ, ಅದಕ್ಕೆಲ್ಲ ಅವರಿಗೆ ಥ್ಯಾಂಕ್ಸ್. ಇನ್ನು ಮುಂದೆ ಅವರಿಗೆ ಒಳ್ಳೇದಾಗ್ಲಿ ಅನ್ಕೋತಾ ಮುಂದೋಗೋನು. ಎರಡನೇ ಅಪ್ಡೇಟ್ ಸೂರ್ಯಕುಮಾರ್ ಯಾದವ್ ಮತ್ತು ಶ್ರೇಯಸ್ ಅಯ್ಯರ್ ಅವ್ರ ರಿಲೇಟೆಡ್. ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ದಿಂದ KKRಗೆ ಹೋಗಿ ಕ್ಯಾಪ್ಟನ್ ಆದರು. KKRದಿಂದ ಶ್ರೇಯಸ್ ಅಯ್ಯರ್ ಅವರು ಮುಂಬೈ ಇಂಡಿಯನ್ಸ್ಗೆ ಬಂದರು ಅಂಥೇಳಿ ಭಾಳ ಕೆಟ್ಟ ವೈರಲ್ ಆಗತ್ತಿದ್ದು. ಈ ಟ್ರೇಡ್ ಮುಂದೆ ಆಗೋದೈತೆ ಅಂತ ಭಾಳ ಒಂದು ಸುದ್ದಿ ಎದ್ದಿತ್ತಿದ್ದು. ಇದ್ರ ರಿಯಾಲಿಟಿ ಏನೈತಂದ್ರೆ ನೋಡ್ರಿ, ನನಗೆ ತಿಳಿದ ಮಟ್ಟಿಗೆ 100% ಈ ಮಾತಿನಾಗ ಏನು ಜಿಗಿ ಇಲ್ಲ. ಎದಕ್ಕಂದ್ರೆ ಈಗ ರೀಸೆಂಟಾಗಿ ಒಂದು ಸ್ವಲ್ಪ ತಿಂಗಳಾಯ್ತು ಅಷ್ಟೇ ಅವ್ರ ಟೀಮ್ ಚಾಂಪಿಯನ್ ಆಗಿ ಮಾಡ್ಯಾರ ಅವರು ಆ್ಯಸ್ ಅ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ ಅವರು. ಅದು ಯಾರ ಅಪೋಸಿಟ್? ಸನ್ ರೈಸರ್ಸ್ ಹೈದರಾಬಾದ್ ಟೀಮಿನ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಅವ್ರ ಅಪೋಸಿಟ್. ಫೈನಲ್ನಾಗೆ ಅವ್ರಿಗೆ ಸೋಲಿಸಿ ಚಾಂಪಿಯನ್ ಆಗ್ಯಾರ. 2024 IPL ಚಾಂಪಿಯನ್ ಆಗ್ಯಾರ. ಇಷ್ಟು ಜಲ್ದಿ ಅವ್ರಿಗಂತೂ 100% KKR ಬಿಡೋದು ಅವ್ರ ತಲೆಯಾಗಂತೂ ಇರಂಗಿಲ್ಲ. ನನಗೆ ತಿಳಿದ ಮಟ್ಟಿಗೆ ಇನ್ನು ಮುಂದಿನ ಸೀಸನ್ನಾಗೂ KKR ಕಡೆದಿಂದ ಶ್ರೇಯಸ್ ಅಯ್ಯರ್ ಅವರು 100% ಆಡ್ತಾರೆ. ಮುಂಬೈ ಕಡೆದಿಂದ ಸೂರ್ಯಕುಮಾರ್ ಯಾದವ್ ಅವರು ಅಷ್ಟೇ 100% ಆಗಿ ಆಡ್ತಾರೆ ಅಂತೇಳಿ ನನಗೆ ಅನಿಸ್ತೈತಿ. ಇದು ಏನು ನ್ಯೂಸ್ ಬರತ್ತವ ನೋಡಿ, ಇವು 100% ಎಲ್ಲ ಫೇಕ್ ನ್ಯೂಸ್ ಅಂತೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ಹೇಳ್ರಿ. ಮೂರನೇ ಅಪ್ಡೇಟ್ ರೋಹಿತ್ ಶರ್ಮಾ ರಿಲೇಟೆಡ್. ಈಗ ಹೋದ ಸೀಸನ್ನಾಗ ರೋಹಿತ್ ಶರ್ಮಾ ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಒಂದು ಸ್ವಲ್ಪ ಮನಸ್ತಾಪಗಳು ಎದ್ದಿದ್ದು. ಎದಕ್ಕಂದ್ರೆ ರೋಹಿತ್ ಶರ್ಮಾ ಅವ್ರಿಗೆ ಕೇಳಾರ್ದ ಕ್ಯಾಪ್ಟನ್ನಿಂದ ತೆಳಗಿಳಿಸಿ ಹೊಸ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಮಾಡಿದ್ರು. ಅಲ್ಲಿಂದ ಮುಂಬೈ ಇಂಡಿಯನ್ಸ್ಗೆ ಏನು ಚಲೋ ನಡೆದಿದ್ದಿಲ್ಲ. ಆ ಸೀಸನ್ ಅವ್ರಿಗೆ ಚಲೋ ಆಗಲಿಲ್ಲ. ಪೂರ್ತಿ ಪಾಯಿಂಟ್ಸ್ ಟೇಬಲ್ನಾಗ ತೆಳಗೇನೆ ಫಿನಿಶ್ ಮಾಡಿದ್ರು. ಈಗಂದ್ರೂ ಒಂದು ಸ್ವಲ್ಪ ತಿಂಗಳದಾಗ ರೋಹಿತ್ ಶರ್ಮಾ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಪೀಕ್ನಾಗ ಐತಂದ್ರೂ ಏನು ತಪ್ಪಾಗಂಗಿಲ್ಲ. ಈಗ ಒಂದು ಸ್ವಲ್ಪ ಅವರಿಗೆ ಮನವರಿಕೆ ಆಗಿರ್ಬೋದು ಮುಂಬೈ ಇಂಡಿಯನ್ಸ್ ಅವರಿಗೆ. ಅಕಸ್ಮಾತ್ ನಾವು ಇಲ್ಲಿಂದ ರೋಹಿತ್ ಶರ್ಮಾ ಅವ್ರಿಗೆ ಬಿಟ್ಟು ಬಂದ್ರೆ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂನು ಕಡಿಮೆ ಆಗ್ತೈತಿ ಅಂತ ಹೇಳಿ ಗೊತ್ತಾಗಿ ಈಗ ಒಂದು ಸ್ವಲ್ಪ ರಂಸಾಕ್ ಚಾಲೋ ಮಾಡ್ಯಾರ ರೋಹಿತ್ ಶರ್ಮಾ ಅವ್ರಿಗೆ ಮುಂಬೈ ಇಂಡಿಯನ್ಸ್ ಅವರು. ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಈಗ ಮುಂದಿನ ಸೀಸನ್ಗೆ ರೋಹಿತ್ ಶರ್ಮಾ ಅವರಿಗೆ ರಿಟೈನ್ ಮಾಡಕ್ಕೆ ತಯಾರಾಗ್ಯಾರ ಮುಂಬೈ ಇಂಡಿಯನ್ಸ್ ಅವರು. ಇದಕ್ಕೆ ರೋಹಿತ್ ಶರ್ಮಾ ಅವರು ಅವರ ಒಂದು ಮನಸ್ಥಿತಿ ಹೆಂಗೈತೆ ಅನ್ನೋದು ಗೊತ್ತಿಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನನಗನ್ಸೋ ಮಟ್ಟಿಗಂತೂ ಭಾಳ ಮಾಡಿ ನಾವು ಒಂದು 2 ವರ್ಷ ರೋಹಿತ್ ಶರ್ಮಾ ಅವ್ರು ಆಡ್ಬೋದು ಇಲ್ಲಿದಿಂದ. ಇಷ್ಟೆಲ್ಲ ಮಾಡ್ಯಾರ ಮುಂಬೈ ಇಂಡಿಯನ್ಸ್ಗೆ, ಏನೇನೆಲ್ಲ ಮಾಡ್ಯಾರ. ಇನ್ನೂ ಒಂದು 2 ವರ್ಷ ಇರಲಿ ಅಂಥೇಳಿ ಆಡ್ಬೋದು ಅಂಥೇಳಿ ನನಗೆ ಅನಿಸ್ತೈತಿ. ಅವರು ಮುಂದಿಂದ ಇದ್ರ ಮ್ಯಾಗ ಏನು ಡಿಸಿಷನ್ ತಗೋತಾರೆ ರೋಹಿತ್ ಶರ್ಮಾ ಕಾದ್ ನೋಡಬೇಕು. ಈಗಂತರೂ ರೋಹಿತ್ ಶರ್ಮಾ ಅವ್ರಿಗೆ ರಿಟೈನ್ ಮಾಡ್ಕೋಬೇಕು ಅಂಥೇಳಿ ಮುಂಬೈ ಇಂಡಿಯನ್ಸ್ ಅವ್ರಂತರೂ ಓಡಾಡಕತ್ತಾರ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರೋಹಿತ್ ಶರ್ಮಾ ಅವ್ರು ಮುಂಬೈ ಇಂಡಿಯನ್ಸ್ದಾಗೆ ನೆಕ್ಸ್ಟ್ ಸೀಸನ್ ಆಡಬೇಕು, ಏನು ಬೇರೆ ಟೀಮಿಗೆ ಆಡಬೇಕು, ಆಪ್ಷನ್ನಾಗ ಬರಬೇಕು ಅಂಥೇಳಿ ನಿಮಗೆ ಅನಿಸಿದ್ದು ನೀವು ಕಮೆಂಟ್ ಮಾಡಿಡ್ರಿ. ಮುಂದೋಗೋನು 4ನೇ ಅಪ್ಡೇಟ್ IPL ರಿಟೆನ್ಷನ್ ಪಾಲಿಸಿ ರಿಲೇಟೆಡ್. ರಿಟೆನ್ಷನ್ ಪಾಲಿಸಿ ರೂಲ್ಸ್ ಏನು ಮತ್ತು ಒಂದೊಂದು ಟೀಮಿಗೆ ಪರ್ಸ್ ಏನಿರ್ತೈತಿ, ಪರ್ಸ್ ಲಿಮಿಟ್, ಅದೆಲ್ಲದ್ರ ಬಗ್ಗೆ ಒಂದು ಅನೌನ್ಸ್ಮೆಂಟ್ BCCI ಮಾಡಬೇಕಿತ್ತು. ಇವತ್ತು ಮಾಡ್ತೈತಿ, ನಾಳೆ ಮಾಡ್ತೈತಿ, ಇಷ್ಟು ದಿನದೊಳಗೆ ಮಾಡ್ತೈತಿ ಅಂತ ಅನ್ಕೋತ ಬಂದ ಇನ್ನೂವರೆಗೂ ಮಾಡಿಲ್ಲ. ಆದರೆ ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇನ್ನೂ ಒಂದು 2-3 ದಿನದೊಳಗೆ ಇದ್ರ ಮ್ಯಾಗ ಒಂದು ಫೈನಲ್ ಡಿಸಿಷನ್ BCCI ತಗೋತೈತಿ. ಆದರೆ ರಿಪೋರ್ಟ್ಸ್ಗಳ ಪ್ರಕಾರ ಒಂದೊಂದು ಟೀಮಿಗೆ 4 ರಿಟೆನ್ಷನ್ ಪ್ಲಸ್ 2 RTM ಕಾರ್ಡ್ ಕೊಡ್ತಾರಂತೇಳಿ ರಿಪೋರ್ಟ್ಸ್ ಹೇಳ್ತಾವೆ. ಅಕಸ್ಮಾತ್ ಹಿಂಗೆ ಕೊಟ್ರಪ್ಪ ಅಂದ್ರೆ ಒಂದು ಚಲೋನೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತೈತ್ರಿ? ಇದು 4 ರಿಟೆನ್ಷನ್ ಪ್ಲಸ್ 2 RTM ಕಾರ್ಡ್ ಚಲೋನೋ ಏನು ಕೆಟ್ಟು ಕಮೆಂಟ್ ಮಾಡಿಡ್ರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 5ನೇ ಅಪ್ಡೇಟ್ ಮಹೇಂದ್ರ ಸಿಂಗ್ ಧೋನಿ ರಿಲೇಟೆಡ್. ಈಗ ರೀಸೆಂಟಾಗಿ ನಡೆದ ಒಂದು ಇಂಟರ್ವ್ಯೂ ಒಳಗೆ ಸುರೇಶ್ ರೈನಾ ಅವರು ಧೋನಿ ಅವ್ರ ಬಗ್ಗೆ ಹೇಳ್ಯಾರ. ಈಗ ನೆಕ್ಸ್ಟ್ ಸೀಸನ್ನಾಗ ಧೋನಿ ಅವರು ಆಡಬೇಕು ಮತ್ತು ಅವ್ರಿಗೆ ಅನಿಸ್ತೈತೆ 100% ಮಹೇಂದ್ರ ಸಿಂಗ್ ಧೋನಿ ಅವರು ನೆಕ್ಸ್ಟ್ ಸೀಸನ್ನಾಗ
ಆಡ್ತಾರಂತೇಳಿ ಅನ್ನಿಸ್ತೈತಂತ. ಯಾಕಂದ್ರೆ ಈಗ ನೋಡ್ರಿ ಸೀಸನ್ಯಾಗ ಅವ್ರ ಅಪ್ರೋಚ್ ಭಾರಿ ಇತ್ತು, ಇಂಟೆಂಟ್ ಅಂತೂ ಭಾರಿ ಇತ್ತು. ಎಷ್ಟು ಬಾಲ್ ಆಡ್ತಾರ ಅಷ್ಟರೊಳಗೆ ಜಾಸ್ತಿ ಅವರು ಬೌಂಡ್ರೀಸ್ಗಳಿಗೆ ನೋಡ್ತಿದ್ರು. ಈಗ ನೆಕ್ಸ್ಟ್ ಸೀಸನ್ಯಾಗೂ ಅವ್ರ ಅಪ್ರೋಚ್ ಹೆಂಗೆ ಇರ್ತೈತೆ ಅಂತೇಳಿ ನೋಡಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ಐತಿ. ಋತುರಾಜ್ ಗಾಯಕ್ವಾಡ್ ಅವರು ಬರೀ 1 ವರ್ಷ ಕ್ಯಾಪ್ಟನ್ಸಿ ಮಾಡ್ಯಾರ, ಅಷ್ಟರೊಳಗೆ ಒಂದು ಸ್ವಲ್ಪ ಕಲ್ತಾರ. ಇನ್ನೂ 1 ವರ್ಷ ಧೋನಿ ಅವರು ಆಡಿದ್ರಪ್ಪ ಚೆನ್ನೈ ಒಳಗೆ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಲಿಯಾಕೆ ಸಿಗ್ತೈತಿ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಇನ್ನು ಮುಂದೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಿಗೆ ಲೀಡ್ ಮಾಡಕ್ಕ ಅಂತ ಹೇಳಿ ಸುರೇಶ್ ರೈನಾ ಅವ್ರು ಹೇಳ್ಯಾರ. ನನಗೂ ಅನ್ನಿಸ್ತೈತಿ ಆಗಸ್ಟ್ 15 ಮುಗಿದೋಯ್ತು, ಇನ್ನಾದ್ರೂ ಮಹೇಂದ್ರ ಸಿಂಗ್ ಧೋನಿ ಅವ್ರ ಕಡೆದಿಂದ ರಿಟೈರ್ಮೆಂಟ್ ಬಗ್ಗೆ ಏನೂ ಮಾತು ಬಂದಿಲ್ಲ. ಅಂದ್ರೆ 100% ಇಲ್ಲಿ ನಮಗೆ ಕನ್ಫರ್ಮ್ ಆಗ್ತೈತಿ ಈಗ ಮುಂದಿನ ಸೀಸನ್ IPL ತಯಾರಿ ಒಳಗೆ ಮಹೇಂದ್ರ ಸಿಂಗ್ ಧೋನಿ ಅವರು ಅದಾರ ಅಂತೇಳಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ಹೇಳ್ರಿ. ಆ 5 ಅಪ್ಡೇಟ್ಸ್ ಇವು ವಿಡಿಯೋಕ್ಕೆ ಒಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.